ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರ ಈಗ ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಆಶ್ಚರ್ಯ ಅಂದ್ರೆ ನಗರದಲ್ಲಿ ಒಂದೊಂದು ಗುಂಡಿ ಮುಚ್ಚಲು ಬರೋಬ್ಬರಿ 1,00,000 ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಅನ್ನುವಂತ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಕೇವಲ ಒಂದು ಗುಂಡಿಗೆ 1,00,000ನ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯದ ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಗದ್ದಲ ಮಾಡಿದ್ವು. ಉದ್ಯಮಿಗಳು ರಸ್ತೆ ಗುಂಡಿ ಬಗ್ಗೆ ಎತ್ತಿದಂತಹ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿತ್ತು. ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ಖಾತೆ ಹೊಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಚರ್ಚೆ ಇರುಸು ಮುರುಸು ಉಂಟು ಮಾಡಿತ್ತು. ರಸ್ತೆ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ಗಳನ್ನ ನೀಡಲಾಗಿತ್ತು. ಕೊನೆಗೂ 2026ರ ಮಾರ್ಚ್ ವರೆಗೆ 41,150 ರಸ್ತೆ ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನ ಮುಚ್ಚಲಾಗಿತ್ತು. ಹಾಗಿದ್ರೂ ಕೂಡ ಇನ್ನೂ ಕೂಡ 1,263 ಗುಂಡಿಗಳು ಬಾಕಿ ಉಳಿದುಕೊಂಡಿವೆ. ಹಾಗಾದ್ರೆ ಇತ್ತ ಬೆಂಗಳೂರಿನ ರಸ್ತೆಗಳು ಸಾವಿನ ಬಲೆಗಳಾಗ್ತಾ ಇವೆ. ಸರ್ಕಾರ ಮಾತ್ರ ಬೇಜವಾಬ್ದಾರಿತನ ಪ್ರದರ್ಶಿಸ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋಕೆ 1,00,000 ಖರ್ಚು ಆಗಿದೆ. ಇದರಲ್ಲಿ ಸರ್ಕಾರ ಲೂಟಿ ಮಾಡಿದೆ ಅಂತ ಹೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಗುಂಡಿಯಿಂದ ಜನ ಸತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಒಂದೇ ವರ್ಷದಲ್ಲಿ 851 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. 2025-26ರಲ್ಲಿ ಡಾಂಬರೀಕರಣ ರಸ್ತೆ ಗುಂಡಿ ಮುಚ್ಚಲು 1,040 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾವುದಕ್ಕೂ ಲೆಕ್ಕವೇ ಇಲ್ಲ. ಸರಿಯಾಗಿ ರಸ್ತೆ ಗುಂಡಿ ಮುಚ್ಚೋಕೆ ಆಗದವರು ಬೆಂಗಳೂರನ್ನ ಯಾವ ರೀತಿ ನಿಭಾಯಿಸ್ತಾರೆ? ಈಗಲೂ ಒಂದೊಂದು ರಸ್ತೆಯಲ್ಲಿ ನೂರಾರು ಗುಂಡಿಗಳಿವೆ. ಹಾಗಾದ್ರೆ ಇವರು ಮುಚ್ಚಿದ ಗುಂಡಿಗಳು ಯಾವ್ಯಾವು? ಜಿಬಿಎ ಚುನಾವಣೆ ಬರ್ತಾ ಇದೆ, ಆದ್ರೆ ಹಣವಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಚುನಾವಣೆಗೂ ಹಣವಿಲ್ಲದವರು ಸರ್ಕಾರವನ್ನ ಹೇಗ್ ನಡೆಸ್ತಾರೆ? ಗುಂಡಿ ಮುಚ್ಚೋಕೆ ಮಾತ್ರ ಸಾವಿರಾರು ಕೋಟಿ ಹಣ, ಇದು ಹೇಗ್ ಸಾಧ್ಯ? ಚಾಮರಾಜಪೇಟೆ 150 ಗುಂಡಿ ಮುಚ್ಚಿದ್ದು 140 ಗುಂಡಿ. 150 ಗುಂಡಿ ಇತ್ತು, ಮುಚ್ಚಿದ್ದು 140 ಗುಂಡಿ. ವೆಚ್ಚ ಒಂದು ಗುಂಡಿಗೆ 1,00,000 ರೂಪಾಯಿ. 140 ಗುಂಡಿ ಮುಚ್ಚಲಿಕ್ಕೆ 1,40,00,000. ಎಸ್ ವೀಕ್ಷಕರೇ, ಸರ್ಕಾರದ ಬಳಿ ಹಣವಿಲ್ಲ ಅನ್ನೋದಾದ್ರೆ ಆಡಳಿತ ನಡೆಸ್ತಿರೋದು ಹೇಗೆ? ಚುನಾವಣೆ ನಡೆಸಲು ಹಣವಿಲ್ಲದವರು ಬೆಂಗಳೂರನ್ನ ಹೇಗೆ ನಿಭಾಯಿಸ್ತಾರೆ? ರಸ್ತೆಯ ಒಂದು ಗುಂಡಿ ಮುಚ್ಚೋಕೆ ಸಾಧ್ಯವಾಗದ ಈ ಸರ್ಕಾರಕ್ಕೆ ಅಧಿಕಾರ ಹೇಗೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.